ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇರುವಂತ ದೀಪಾವಳಿಯ ಗಿಫ್ಟ್ ಪ್ರಮುಖವಾಗಿ ಜಿಎಸ್ಟಿ ವಿಚಾರ ಅಂತ ಬಂದಾಗ 56ನೇ ಜಿಎಸ್ಟಿ ಮಂಡಳಿಯ ಪ್ರಮುಖ ನಿರ್ಧಾರಗಳು ಏನು ಅನ್ನೋದ್ರ ಬಗ್ಗೆ ಈಗ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ, ಯಾವುದಕ್ಕೆಲ್ಲ ಜಿಎಸ್ಟಿ ಆ್ಯಡ್ ಆಗುತ್ತೆ, ಯಾವುದಕ್ಕೆಲ್ಲ ಜಿಎಸ್ಟಿ ಆ್ಯಡ್ ಆಗೋದಿಲ್ಲ, ಯಾವ ವಸ್ತುಗಳ ಮೇಲೆ 5 ಬರುತ್ತೆ 18 ಬರುತ್ತೆ ಅನ್ನೋದ್ರ ಬಗ್ಗೆ. ದಿನನಿತ್ಯ ಬಳಕೆಯ ಆಹಾರ ಪದಾರ್ಥಗಳಿಗೆ ಜಿಎಸ್ಟಿ ಇರೋದಿಲ್ಲ. ಎಲ್ಲ ಬಗೆಯ ಚಪಾತಿ ಮತ್ತು ಪರೋಟಗಳಿಗೆ ಯಾವುದೇ ರೀತಿ ಜಿಎಸ್ಟಿ ಇರೋದಿಲ್ಲ. 33 ಜೀವರಕ್ಷಕ ಔಷಧಿಗಳ ಮೇಲಿನ ಶೇಕಡ 12% ತೆರಿಗೆ ಏನಿದೆಯಲ್ಲ ಅದನ್ನು ತೆಗೆದುಹಾಕಲಾಗಿದೆ. ಅಂದರೆ ಶೂನ್ಯ ತೆರಿಗೆ ಇಲ್ಲ. ಸಿಗರೇಟ್ ಗುಟ್ಕಾಗಳ ಮೇಲೆ ಶೇಕಡ 40% ಜಿಎಸ್ಟಿ ಇರುತ್ತೆ. ಅದಾದ ನಂತರ 1200 ಸಿಸಿಗಿಂತ ಹೆಚ್ಚು ಸಾಮರ್ಥ್ಯದ ಪೆಟ್ರೋಲ್ ಕಾರ್ ಇರುತ್ತಲ್ಲ ಅದಕ್ಕೂ ಇರುತ್ತೆ. 1500 ಸಿಸಿಗಿಂತ ಹೆಚ್ಚು ಸಾಮರ್ಥ್ಯ ಡೀಸೆಲ್ ಕಾರು, ದುಬಾರಿ ಕಾರುಗಳಿಗೆ ಶೇಕಡ 40% ಜಿಎಸ್ಟಿ ತೆರಿಗೆ ಘೋಷಣೆ ಮಾಡಲಾಗಿದೆ. 5 ಮತ್ತು 18ರ 2 ತೆರಿಗೆ ಸ್ಲ್ಯಾಬ್ ಅನುಮೋದನೆ ಮಾಡಿರುವಂಥದ್ದು ಪ್ರಮುಖವಾಗಿ 4 ಇತ್ತು ಸ್ಲ್ಯಾಬ್ಗಳಲ್ಲಿ, ಈಗ 2ಕ್ಕೆ ಕಡಿತ ಮಾಡಲಾಗಿದೆ. 56ನೇ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ತೆಗೆದುಕೊಂಡಿರುವಂತಹ ಮಹತ್ವದ ನಿರ್ಧಾರಗಳು ಇವು. ಪ್ರಮುಖ ನಿರ್ಧಾರಗಳನ್ನು ಕೂಡ ನೋಡ್ತಾ ಹೋಗೋಣ. ದಿನನಿತ್ಯ ಬಳಕೆಯ ಆಹಾರ ಪದಾರ್ಥಗಳಿಗೆ ನಿಮಗೆ ಜಿಎಸ್ಟಿ ಸಿಗೋದಿಲ್ಲ. ದಿನನಿತ್ಯ ಸಾಮಗ್ರಿಗಳಿಗೆ ಜಿಎಸ್ಟಿ ಇರೋದಿಲ್ಲ. ಅಂದರೆ ಆ ವಸ್ತುವಿನ ರೇಟ್ ಎಷ್ಟು ಇರುತ್ತೆ ಅಷ್ಟೇ ಇರುತ್ತೆ. ಎಲ್ಲ ಬಗೆಯ ಚಪಾತಿ ಮತ್ತು ಪರೋಟಗಳಿಗೆ ಯಾವುದೇ ರೀತಿಯಾಗಿ ಜಿಎಸ್ಟಿ ಇರೋದಿಲ್ಲ. ಈಗಿರೋದಿಲ್ಲ, ಈಗ ಅನ್ವಯ ಆಗೋದಿಲ್ಲ. 33 ಜೀವರಕ್ಷಕ ಔಷಧಿಗಳ ಮೇಲಿನ ಶೇಕಡ 12% ಜಿಎಸ್ಟಿ ಏನಿದೆಯಲ್ಲ ಅದನ್ನು ತೆಗೆದು ಹಾಕಲಾಗಿದೆ. ಸಿಗರೇಟ್ ಆಮೇಲೆ ಗುಟ್ಕಾ ಆಗಿರ್ಬೋದು, ಅದಕ್ಕೂ ಕೂಡ ಶೇಕಡ 40%. ಯಾಕಂದರೆ ಅಪಾಯಕಾರಿ ವಸ್ತುಗಳು. 1200 ಸಿಸಿಗಿಂತ ಹೆಚ್ಚು ಸಾಮರ್ಥ್ಯದ ಪೆಟ್ರೋಲ್ ಕಾರು ಅವರಿಗೂ ಜಿಎಸ್ಟಿ ಇರುತ್ತೆ. ಇನ್ನು ದುಬಾರಿ ಕಾರುಗಳಿಗೆ ಶೇಕಡ 40% ಜಿಎಸ್ಟಿ ತೆರಿಗೆ ಘೋಷಣೆ ಮಾಡಲಾಗಿದೆ. 5 ಮತ್ತು 18ರ 2 ತೆರಿಗೆ ಸ್ಲ್ಯಾಬ್ ಅನುಮೋದನೆ ಆಗುತ್ತೆ. ಇದು ಪ್ರಮುಖ ನಿರ್ಧಾರಗಳು. ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ. 4 ಸ್ಲ್ಯಾಬ್ ಇತ್ತು. ಪದೇ 2 ಯಾಕಂದ್ರೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ 2 ಇಂಪಾರ್ಟೆಂಟ್ ಇರುತ್ತೆ. ಶೇಕಡ 40% ಅಂದರೆ ಅದು ಕೋಟಿ ಬೆಲೆ ಬಾಳುವಂಥ ವಸ್ತುಗಳಿಗೆ ಅದು ಅನ್ವಯ ಆಗುತ್ತೆ. ಸೊ ಇಲ್ಲಿ ಸಾಮಾನ್ಯ ಜನರಿಗೆ, ಮಧ್ಯಮ ವರ್ಗದವರಿಗೆ ಅನುಕೂಲ ಆಗುವಂಥದ್ದು ಪ್ರಮುಖ ಸ್ಲ್ಯಾಬ್ಗಳು ಅಂತ ಹೇಳಿದ್ರೆ ಅದು 5 ಮತ್ತು 18ರ ಸ್ಲ್ಯಾಬ್ಗಳು. ಸೊ ಹಂಗಾಗಿ ಈ 2 ಸ್ಲ್ಯಾಬ್ಗಳ ಮೇಲೇ ಬರುತ್ತೆ. ಒಂದು ಚಿಕ್ಕದಾಗಿ ಒಂದು ಕಾರ್ ತಗೋಬೇಕು ಅಂತ ಹೇಳಿದ್ರೆ ಈ ಹಿಂದೆ 28 ಇತ್ತು, ಈಗ 18ಕ್ಕೆ ಬಂದು ನಿಲ್ಲಿಸಿದ್ದಾರೆ. ಸೊ ಹಂಗಾಗಿ TV ಫ್ರಿಡ್ಜ್ ಏನಿದೆ ಅದು ಕೇವಲ 18ಕ್ಕೆ ಬರುತ್ತೆ. ಸೊ ಅದಕ್ಕೆಲ್ಲ ಜಾಸ್ತಿ ಜಿಎಸ್ಟಿ ಇತ್ತು. ಸೊ ದೀಪಾವಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಆಫರ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ವಸ್ತುಗಳು ಆಫರ್ ಇರುತ್ತೆ. ಅದರ ಮಧ್ಯೆ ಈ ಒಂದು ಆಫರ್ ಅಂದರೆ ಎಲ್ಲ ರೇಟ್ ಕಡಿಮೆ ಆಗುತ್ತೆ ಅಂತೇನಲ್ಲ, ತೆಗೆದುಕೊಳ್ಳುವಂಥ ರೇಟ್ ಹಾಗೇ ಇರುತ್ತೆ. ಯಾವುದೋ ಒಂದು ವಸ್ತುವಿನ ಬೆಲೆ 100 ರೂಪಾಯಿ ಇತ್ತು ಅಂದರೆ 100 ರೂಪಾಯಿ ಇರುತ್ತೆ. ಬಟ್ ಆ 100 ರೂಪಾಯಿ ಮೇಲೆ ಜಿಎಸ್ಟಿಯನ್ನು ಆ್ಯಡ್ ಮಾಡಲಾಗ್ತಾ ಇತ್ತು. ಇಂತಿಷ್ಟು ಜಿಎಸ್ಟಿ 200 ರೂಪಾಯಿ ಅಂತ ಬಂದಾಗ ಇದಕ್ಕೆ ಎಷ್ಟು ಜಿಎಸ್ಟಿ ಬೇಕು ಅಂತ ಆ್ಯಡ್ ಮಾಡಲಾಗ್ತಾ ಇತ್ತು. ಬಟ್ ಈಗ ಅದನ್ನು ಸರಳೀಕರಣ ಮಾಡಲಾಗಿದೆ, ಅಂದರೆ ಕಡಿಮೆ ಮಾಡಲಾಗಿದೆ. 28 ಇದ್ದಿದ್ದು 18ಕ್ಕೆ ಬಂದು ನಿಲ್ಲಿಸಲಾಗಿದೆ. ಇನ್ನು 12ನ್ನು ಕಟ್ ಮಾಡಿ 5ಕ್ಕೆ ಜಿಎಸ್ಟಿ ಘೋಷಣೆ ಮಾಡಲಾಗಿದೆ. ಇನ್ನು ಬೆಣ್ಣೆ, ತುಪ್ಪ, ಒಣ ಹಣ್ಣು ಆಗಿರ್ಬೋದು, ಹಾಲು, ಮಾಂಸ, ಸಕ್ಕರೆ, ಮಿಠಾಯಿ ಇದು 18ರಿಂದ 5ಕ್ಕೆ ಇಳಿಕೆ ಆಗಿರುವಂಥ ಅಂಶಗಳು. ಜಾಮ್ ಆಗಿರ್ಬೋದು, ಹಣ್ಣಿನ ಜೆಲ್ಲಿಗಳು, ಎಳ್ನೀರು, ಕರಿದ ಪದಾರ್ಥಗಳು, ಹಣ್ಣಿನ ರಸ, ಸಿಪ್ಪೆ ಆಗಿರ್ಬೋದು, ಐಸ್ ಕ್ರೀಮ್, ಪೇಸ್ಟ್ರಿ, ಬಿಸ್ಕತ್ಗಳು, ಶಾಂಪೂ, ಟಾಲ್ಕಮ್ ಪೌಡರ್, ಟೂತ್ಪೇಸ್ಟ್, ಶೇವಿಂಗ್ ಕ್ರೀಮ್ ಆಗಿರ್ಬೋದು, ಇನ್ನು ಟೂತ್ ಬ್ರಷ್, ಫೇಸ್ ಪೌಡರ್, ಸೋಪು, ಹೇರ್ ಆಯಿಲ್, ಇನ್ನು ಥರ್ಮೋಮೀಟರ್, ಇದಕ್ಕೆಲ್ಲದಕ್ಕೂ ಕೂಡ 5ಕ್ಕೆ ಇಳಿಕೆ ಆಗಿದೆ. ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ಪ್ರಮುಖವಾಗಿ ಬೆಣ್ಣೆ, ತುಪ್ಪ, ಒಣಹಣ್ಣು, ಹಾಲು, ಮಾಂಸ, ಸಕ್ಕರೆ, ಮಿಠಾಯಿ, ಅದಾದ ನಂತರ ಜಾಮ್, ಹಣ್ಣಿನ ಜೆಲ್ಲಿಗಳು, ಎಳ್ನೀರು, ಕರಿದ ಪದಾರ್ಥಗಳು, ಹಣ್ಣಿನ ರಸ, ಸಿಪ್ಪೆ, ಐಸ್ ಕ್ರೀಮ್, ಪೇಸ್ಟ್ರಿ, ಬಿಸ್ಕತ್ಗಳು ಇದಕ್ಕೆ 5ಕ್ಕೆ ಇಳಿಕೆ ಆಗಿರುವಂಥದ್ದು.
ಅಂದರೆ 18 ಇರುವಂಥ ಕೆಲವೊಂದಿಷ್ಟು ಅಂಶಗಳು 5ಕ್ಕೆ ಸೇರಿಸಲಾಗಿದೆ. 12 ಇದ್ದದ್ದು 5ಕ್ಕೆ ಬರುತ್ತಂತಲ್ಲ, 18 ಏನಿತ್ತಲ್ಲ 18ರಲ್ಲಿರುವಂಥ ಅಂಶಗಳು 5ಕ್ಕೆ ಬರುತ್ತೆ. 28ರಲ್ಲಿರುವಂಥ ಅಂಶಗಳು ಅಥವಾ ಉತ್ಪಾದನೆಗಳು ಅಥವಾ ವಸ್ತುಗಳು ಇವು ಈಗ ಬರ್ತಾ ಇರೋಂಥ 5ಕ್ಕೆ, 18ಕ್ಕೆ ಇರೋದು 5ಕ್ಕೆ, 28ಕ್ಕೆ ಇರೋದು 18ಕ್ಕೆ. ಟೂತ್ ಬ್ರಷ್, ಫೇಸ್ ಪೌಡರ್ ಆಗಿರ್ಬೋದು, ಸೋಪು, ಹೇರ್ ಆಯಿಲ್, ಥರ್ಮೋಮೀಟರ್, ಟ್ರ್ಯಾಕ್ಟರ್ ಟೈರ್ ಮತ್ತು ಬಿಡಿ ಭಾಗಗಳು ಇವೆಲ್ಲವೂ ಕೂಡ ನಿಮಗೆ 18ರಿಂದ 5ರಷ್ಟು ಅಂದರೆ 5% ತೆರಿಗೆಯಲ್ಲಿ ನಿಮಗೆ ಸಿಗುತ್ತೆ. 18 ತೆರಿಗೆಯನ್ನು ವಿಧಿಸಲಾಗ್ತಾ ಇತ್ತು, ಈಗ ನಿಮಗೆ 5ಕ್ಕೆ ಸಿಗ್ತಾ ಇರುವಂಥದ್ದು ಮಧ್ಯಮ ವರ್ಗದ ಜನರಿಗೆ, ಸಾಮಾನ್ಯ ಜನರಿಗೆ ಎಲ್ರಿಗೂ ಕೂಡ ಅನುಕೂಲ ಆಗುವಂಥದ್ದು. 99ರಷ್ಟು ವಸ್ತುಗಳು ಕಡಿಮೆ ರೇಟಲ್ಲಿ ಸಿಗುತ್ತೆ ನಿಮಗೆ. ಆಲ್ಮೋಸ್ಟ್ ಆಲ್ 99ರಷ್ಟು 99% ಇದು ಮಧ್ಯಮ ವರ್ಗದವರಿಗೆ ಅನುಕೂಲ ಆಗ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥ ಬಹುದೊಡ್ಡ ಗಿಫ್ಟ್ ಇದು. ಒಂದು ಕಡೆ ಅಮೇರಿಕ ಭಾರತದ ಮೇಲೆ ವಿಪರೀತವಾಗಿ ಸುಂಕವನ್ನು ಹಾಕ್ತಾ ಇದ್ದರೆ, ನಮ್ಮ ಭಾರತ ದೇಶದ ಒಳಗೆ ಇರುವಂಥ ಜನರಿಗೆ ತೆರಿಗೆಯ ಸುಂಕ ಕಡಿಮೆ ಆಗ್ತಾ ಇದೆ. ತೆರಿಗೆ ಕಡಿಮೆ ಹಾಕ್ಲಾಗ ಅಂದರೆ GST ಕಡಿಮೆ ಆಗ್ತಾ ಇರುವಂಥದ್ದು. ಸೊ ಹಂಗಾಗಿ ಇಲ್ಲಿ ಪ್ರಮುಖವಾಗಿ ಭಾರತದಲ್ಲಿ ಉದ್ಯೋಗಗಳು ಜಾಸ್ತಿ ಆಗಬೇಕು, ಉತ್ಪಾದಕರ ಸಂಖ್ಯೆ ಜಾಸ್ತಿ ಆಗಬೇಕು, ಗ್ರಾಹಕರ ಸಂಖ್ಯೆ ಅಂದರೆ ತೆಗೆದುಕೊಳ್ಳುವಂಥ ಗ್ರಾಹಕರ ಸಂಖ್ಯೆ ಜಾಸ್ತಿ ಆಗಬೇಕು ಅನ್ನುವಂಥ ಉದ್ದೇಶ.